ಇಳಕಲ್ ನಗರದ ನೂರಾನಿ ಮಸೀದಿ ಕಮಿಟಿಯಿಂದ ಶಾಸಕ ವಿಜಯಾನಂದ್ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಈ ಕುರಿತು ಕಮಿಟಿಯ ಪ್ರಮುಖರು ಹಾಗೂ ಮುಖಂಡರು ಸಭೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಇಳಕಲ್ ಹಾಗೂ ಹುನಗುಂದ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಈ ಭಾಗದ ಜನರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಶಾಸಕ ವಿಜಯಾನಂದ್ ಕಾಶಪ್ಪನವರವರಿಗೆ ರಾಜ್ಯ ಸಂಪುಟದಲ್ಲಿ ಸೂಕ್ತ ಸಚಿವ ಸ್ಥಾನ ನೀಡಬೇಕು ಎಂದು ಕಮಿಟಿ ಆಗ್ರಹಿಸಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಕಾಶಪ್ಪನವರವರು ಸಚಿವರಾದರೆ ಇಳಕಲ್ ತಾಲೂಕು ಸೇರಿದಂತೆ ಇಡೀ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಲು ಮತ್ತು ಬಾಕಿ ಇರುವ ಪ್ರಮುಖ ಜನಪರ ಕಾರ್ಯಗಳನ್ನು ವೇಗವಾಗಿ ಪೂರ್ಣಗೊಳಿಸಲು ಸಹಕಾರಿಯಾಗುತ್ತದೆ ಎಂಬುದು ಮುಖಂಡರ ಆಶಯವಾಗಿದೆ. ಕ್ಷೇತ್ರದ ಎಲ್ಲ ಸಮುದಾಯಗಳನ್ನು ಒಗ್ಗಟ್ಟಾಗಿ ಕರೆದೊಯ್ಯುವ ಮತ್ತು ಸಾರ್ವಜನಿಕ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಅವರ ನಾಯಕತ್ವಕ್ಕೆ ಸಚಿವ ಸ್ಥಾನ ಸಿಗಲೇಬೇಕು ಎಂದು ನೂರಾನಿ ಮಸೀದಿ ಕಮಿಟಿ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಸ್ಲಿಂ ಬಾಂಧವರು ಒಕ್ಕೊರಲಿನಿಂದ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂರಾನಿ ಮಸೀದಿ ಕಮಿಟಿಯ ಅಧ್ಯಕ್ಷರಾದ ಮೊಹಮ್ಮದ್ ಶರೀಫ್ ಆತನೂರ್, ಉಪಾಧ್ಯಕ್ಷರು ಅಮೀರ್ ಇಟ್ಗಿ, ಬಂದನವಾಜ್ ಶಿವನಗುತ್ತಿ, ಮೊಹಮ್ಮದ್ ಹೆಬ್ಬಾಳ್, ಬಾಬು ಸಾಬ್ ಶಿವನಗುತ್ತಿ, ಹಸನ್ ಗ್ವಾತ್ಗಿ, ಮೈನುದ್ದೀನ್ ನರೇಗಲ್, ಮಹಬೂಬ್ ನರೇಗಲ್, ಲಾಲ್ ಹುಸೇನ್ ಹನುಮಸಾಗರ್, ಹಸನ್ ಪತ್ಲಾ, ಇಮ್ರಾನ್ ಬೆಳಕೊಪ್ಪ ಇನ್ನು ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರುವಂಥ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನೂರಾನಿ ಜಮಾತಿನ ಚೇರ್ಮನ್ರು ಹಾಗೂ ಅಂಜುಮನ್ ಸಂಸ್ಥೆಯ ಸದಸ್ಯರು ಹಾಗೂ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರಿ, ವಿಷಯ ಈ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂದು ಹುನಗುಂದ ಮತಕ್ಷೇತ್ರದ ಸರ್ವ ಸಮಾಜದ ಜನರೆಲ್ಲರೂ ಆಶೆಯನ್ನು ವ್ಯಕ್ತಪಡಿಸಿದ್ದರು. ಆದರೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಎರಡನೇ ಹಂತದಲ್ಲಿ ಅವರಿಗೆ ಖಂಡಿತವಾಗಿಯೂ ಸಚಿವ ಸ್ಥಾನ ನೀಡುತ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ. ಯಾಕೆ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಯಾಕೆ ಇಷ್ಟೆಲ್ಲ ಸರ್ವ ಸಮಾಜದವರು ಎಲ್ಲ ಸಂಘ ಸಂಸ್ಥೆಯವರು ಕೂಡ ಅವರಿಗೆ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, ಜಿಲ್ಲೆಯಲ್ಲಿ ಪ್ರಬಲ ಸಮರ್ಥ ಯುವಕರ ಕಣ್ಮಣಿ ಅಂತ ಅನಿಸ್ಕೊಂಡಿರೋ ನಾಯಕರು ಮತ್ತು ಶಾಸಕರು ಯಾರಾದಿದ್ದರೆ ಅದು ಕೇವಲ ವಿಜಯಾನಂದ ಕಾಶಪ್ಪನವರು. ನಾನು ಎರಡು ಉದಾಹರಣೆಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನೀಡಲು ಬಯಸ್ತೇನೆ. ಒಂದು, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸುವಾಗ ಇಂದಿನ ಬಿಜೆಪಿಯ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ರವರು ತಮ್ಮ ಅಧಿಕಾರವನ್ನು ಬಳಸಿ ಕೊಟ್ಟಂಥ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಿದರು. ಆದರೆ ನಮ್ಮ ನಾಯಕರಾದಂಥ ವಿಜಯಾನಂದ ಕಾಶಪ್ಪನವರು ಸಮರ್ಥವಾಗಿ ನಿಂತು ಆ ಒಂದು ಆದೇಶದ ವಿರುದ್ಧ ಹೋರಾಟವನ್ನು ಮಾಡಿ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿ ಗ್ಯಾರಂಟಿ ಕಾರ್ಡ್ಗಳನ್ನು ಅತಿ ಹೆಚ್ಚು ತಾಲೂಕಿನಲ್ಲಿ ಹಂಚಿದಂಥ ಕೀರ್ತಿ ಅದು ವಿಜಯಾನಂದ ಕಾಶಪ್ಪನವರಿಗೆ ಸಲ್ಲುತ್ತದೆ. ಅವರ ಜೊತೆ ಕೇವಲ ಒಂದು ಸಮುದಾಯ ಇಲ್ಲ, ಅವರು ಜಾತಿಯಿಂದ ಲಿಂಗಾಯತ ಪಂಚಮಸಾಲಿಯವರು ಇರಬಹುದು. ಆದರೆ ಅವರ ಬೆನ್ನಿಂದೆ ಇವತ್ತು ಮುಸ್ಲಿಮರಾಗಿರ್ಬೋದು, ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರು, ಸರ್ವ ಸಮಾಜದವರು ಕೂಡ ಇವತ್ತು ಒಂದೇ ಧ್ವನಿಯಲ್ಲಿ ಕೇಳ್ತಾ ಇರೋದು ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಜಿಲ್ಲೆಯಲ್ಲಿ ಪಕ್ಷ ಪುನಃ ಏನೈತೆ ಸಂಘಟಿತರಾಗಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಯಲ್ಲಿ ಆಗ್ತವೆ. ನಮ್ಮ ತಾಲೂಕಿನಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ. ಸಚಿವ ಸ್ಥಾನ ಸಿಕ್ಕರೆ ಅವರು ಕೇವಲ ಹುನಗುಂದ ಮತಕ್ಷೇತ್ರಕ್ಕೆ ಸೀಮಿತವಾಗಿದೆ, ಇಡೀ ರಾಜ್ಯದಲ್ಲಿ ಅವರೊಬ್ಬರು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅನ್ನೋ ಉದ್ದೇಶದಿಂದ ನಾವಿವತ್ತ ನೂರಾನಿ ಮಸೀದ್ ಜಮಾತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ವಿಪರ್ಯಾಸ ಅಂದರೆ ದಿಲ್ಲಿ ಹೈಕಮಾಂಡ್ ಹೇಳೋದು ಬೇರೆ, ರಾಜ್ಯ ನಮ್ಮ ಕರ್ನಾಟಕದ ಹೈಕಮಾಂಡ್ ಹೇಳೋದು ಬೇರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ದೇಶ ತುಂಬ ಇಲ್ಲ, ಯುವ ನಾಯಕರನ್ನ ಬೆಳೆಸಬೇಕು, ಯುವ ನಾಯಕರನ್ನ ಮುನ್ನೆಲೆಗೆ ತಂದು ಅವರಿಗೆ ಅಧಿಕಾರವನ್ನು ನೀಡಿ ಪುನಃ 2029ರಲ್ಲಿ ಮೋದಿಯನ್ನ ಕಿತ್ತೆಸೆದು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು ಅನ್ನೋ ಕನಸನ್ನ ಈ ದೇಶದಲ್ಲಿರುವಂತ ಸರ್ವ ಕಾಂಗ್ರೆಸ್ ಕಾರ್ಯಕರ್ತರು ಕನಸು ಕಾಣ್ತಾ ಇದ್ದಾರೆ. ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದವರು ಯುವ ನಾಯಕರನ್ನ ಗುರುತಿಸ್ತಾ ಇಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾದವರೇ ಪುನಃ ಮಂತಾಗಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ಆಯಿತು.
ನಮ್ಮ ಹುಣಗುಂದ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಆದ್ದರಿಂದ ಆ ನೋವು ಮತ್ತು ಆ ಕೊರತೆಯನ್ನು ತಾವು ದಯವಿಟ್ಟು ಈ ಸತಿ ಗಮನದಲ್ಲಿಟ್ಟು ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ನೀಡದೆ ಹೋದರೆ ಮುಂಬರುವ ಚುನಾವಣೆಯಲ್ಲಿ ನಾವು ತಕ್ಕ ಪಾಠವನ್ನು ಹುಣಗುಂದ ಮತಕ್ಷೇತ್ರ ಬಿಟ್ಟು ಉಳಿದ 6 ಕ್ಷೇತ್ರದಲ್ಲಿ ತಕ್ಕ ಪಾಠವನ್ನು ಅವರಿಗೆ ಕಲಿಸ್ತೇವೆ. ಧನ್ಯವಾದಗಳು. ಸ್ವಾಗತ. ನಾವು ಇವತ್ತು ಸೇರೋದು ವಿಜಯಾನಂದ ಕಾಶಪ್ಪನ ಅವರಿಗೆ ಮಂತ್ರಿ ಸ್ಥಾನ ಕೊಡುವ ಬಗ್ಗೆ. ಯಾಕಂದರೆ ಅವ್ರಿಗೆ ಯಾಕೆ ಕೊಡ್ಬೇಕಂದ್ರೆ ಎಲ್ಲ ವರ್ಕರ್ ಆದಮೇಲೆ ಎಲ್ಲ ತಳಮಟ್ಟದಿಂದ ಅವ್ರು ಇದು ಮಾಡ್ಕೊಂಡು ಹೋಗ್ತಾರೆ. ಅದ್ರ ಸಲುವಾಗಿ ದಯವಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿ ನಾವು ಒತ್ತಾಯ ಮಾಡ್ತೀವಿ. ಕೋಟೆ ಮಾಡಬೇಕಾಗಿದ್ದರೆ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಬರಲೇಬೇಕು. ಇಲ್ಲಿ ಕೊಟ್ಟಿದ್ದೇ ಆದರೆ ಮುಂದಿನ ಸರಿ ಇಲ್ಲಿ ಕಾಂಗ್ರೆಸ್ನವರು ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಅಷ್ಟು ಇಲ್ಲಿ ಯುವ ನಾಯಕರಿದ್ದಾರೆ, ಧರ್ಮದ ರೀತಿಯಿಂದ ಎಲ್ಲರೂ ಜೋಡಿ ಹೊಂದಾಣಿಕೆ ಇದ್ದಾರೆ, ಎಲ್ಲ ಸಮಾಜದ ಕೂಡ ಬೆರೆತಿದ್ದಾರೆ, ಸರ್ವಧರ್ಮ ಸಾಮೂಹಿಕ ಇದೂ ಮಾಡಿದ್ರು ಅಂಥವೆಲ್ಲ ಇದರೊಳಗಿದ್ದಾರೆ. ಅವರಿಗೆ ಇದು ಮಾಡಬೇಕಂತೇಳಿ ನಾವು ಎಲ್ಲರಲ್ಲಿ ಬೇಡ್ಕೊಳ್ತೀವಿ.